ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಮ್ಮ ಮಲ್ಲಿಕಾರ್ಜುನ ಮುತ್ಯ ಅವರು ನಿನ್ನೆ ಭಾನುವಾರ ದಿವಸ ಗುಲ್ಬರ್ಗಾದಲ್ಲಿ ಜೋಕ್ ಮಾಡಿದ್ದಾರೆ. ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರದಲ್ಲಿ ಕಾರ್ಯಕ್ರಮ. ಅಲ್ಲಿ ತಮ್ಮ ಎಂದಿನ ಧಾಟಿ ಹೈದರಾಬಾದಿ ಉರ್ದು ಮತ್ತು ಹಿಂದಿ ಮಿಶ್ರಿತ ಹಾಗೂ ಹೆಣ್ಣು ಮಿಶ್ರಿತ ಗಂಡು ಧ್ವನಿಯನ್ನು ಬೆರೆಸಿ ಒಂದಷ್ಟು ಹಾಸ್ಯ ಚಟಾಕಿಗಳನ್ನು ಸಿಡಿಸಿದರು. ಅದರಲ್ಲಿ ಒಂದು ಹಾಸ್ಯ ಚಟಾಕಿ ಏನಪ್ಪ ಅಂದರೆ, ಡೊನಾಲ್ಡ್ ಟ್ರಂಪು ಮತ್ತು ನರೇಂದ್ರ ಮೋದಿ ಅವ್ರಿಗೂ ಗೆಳತನ ಇದೆ. ಅವರಿಬ್ಬರು ಚಹಾ ಕುಡ್ಕೋತ ಕಾಫಿ ಕುಡ್ಕೋತ ಪ್ರತಿ ದಿವಸ ಬೆಳಗ್ಗೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪು ಸರ್ವಾಧಿಕಾರಿ, ನರೇಂದ್ರ ಮೋದಿ ಗುಲಾಮ, ಡೊನಾಲ್ಡ್ ಟ್ರಂಪ್ನ ಗುಲಾಮ. ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ಅವರು ಸಮುದ್ರದ ಮಧ್ಯೆ ಬಂದಂಥ ಇರಾನಿನ ಹಡಗನ್ನು ಹೊಡೆದು ಹಾಕಿದರೂ ಕೂಡ ಈ ಗುಲಾಮ ತುಟಿ ಪಿಟಕ್ಕೆ ಅನ್ನಲಿಲ್ಲ. ಭಾರತದ ಮಾನ ಮರ್ಯಾದೆಯನ್ನು ಹಾಳುಗೆಡುತ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ಚಿತ್ತಾಪುರದಲ್ಲಿ ನಾನು ಬಹುವಚನದಲ್ಲಿ ಹೇಳ್ತಾ ಇದ್ದೇನೆ, ಅವರು ನರೇಂದ್ರ ಮೋದಿಯವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದರು. ರಾಜಕಾರಣ ಎಷ್ಟು ಅಧಃಪತನ ಕೇಳಿದಿದೆ ಅನ್ನೋದಕ್ಕೆ ಈ ಮಲ್ಲಿಕಾರ್ಜುನ ಮುತ್ಯ ಬಳಸಿರುವ ಭಾಷೆಯೇ ನಮ್ಮ ಕಣ್ಣಿರುವಂಥ ಜ್ವಲಂತವಾದ ನಿದರ್ಶನ. ಈ ದೇಶದ ಪ್ರಧಾನಿಯ ಬಗ್ಗೆ, ಈ ದೇಶದ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ, ಜೊತೆಗೆ 85 ವರ್ಷ ಪ್ರಾಯದ ಒಬ್ಬ ಹಿರಿಯ ರಾಜಕಾರಣಿ ಈ ದೇಶದ ಪ್ರಧಾನಿನ ಅವ ಇವ ಅಂತ ಏಕವಚನದಲ್ಲಿ ಅಸಹ್ಯವಾಗಿ, ಅಸಂಬದ್ಧವಾಗಿ, ಅಶ್ಲೀಲವಾಗಿ ಉದ್ಗರಿಸ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಈತನ ಸೊಕ್ಕು ಎಷ್ಟಿರ್ಬೋದು ಸುಮ್ಮನೆ ಆಲೋಚನೆ ಮಾಡಿ. ಒಂದು ಕಡೆ ಈತನ ಮಗ ಇತ್ತು, ಈತನಿಂದಾಗಿಯೇ ಈತನ ಮಗನಿಗೆ ಒಂಚೂರು ಮಂತ್ರಿಗಿರಿ ಎಲ್ಲ ಸಿಕ್ಕಿರೋದಿಲ್ಲ. ಹೋದರೆ ಈತನನ್ನು ಕೇಳೋರೇ ಗತಿ ಇರಲಿಲ್ಲ. PUC ಫೇಲು. ಈತ ಧಾರ್ಮಿಕ ನಾಯಕನನ್ನು ಕೊಂದದ್ದಕ್ಕೆ, ಹತ್ಯೆ ಮಾಡಿದ್ದಕ್ಕೆ ಇವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ. ಧಾರ್ಮಿಕ ನಾಯಕ ಅಂತೆ ಅವನು, ಆಯಾತುಲ್ಲಾ ಖೊಮೇನಿ ಅಂತ. ಆತನನ್ನು ಕೊಂದದ್ದಕ್ಕೆ ನಮಗೇನು ಅದರ ಬಗ್ಗೆ ದುಃಖ ಇಲ್ಲ. ಇದು ಯಾವ ರೀತಿಯ ವಿದೇಶಾಂಗ ನೀತಿ? ಅಲ್ಲ ಸ್ವಾಮಿ, ಕೌರವರ ಸಾಮ್ರಾಜ್ಯದಲ್ಲಿ ಆತನ ದೌರ್ಜನ್ಯ, ದಬ್ಬಾಳಿಕೆ ಸಹಿಸಲಾರದೆ ಭೀಮ ತೊಡೆಯನ್ನು ಮುರಿದು ದುರ್ಯೋಧನನನ್ನು ಸಾಯಿಸ್ತಾನೆ. ಯಾಕೆ ಅಂದರೆ ಧರ್ಮರಕ್ಷಣೆ ಆಗಬೇಕಾಗಿರ್ತದೆ. ಧರ್ಮರಕ್ಷಣೆ ಆಗಲಿಕ್ಕೆ ಅಲ್ಲಿ ನೆಪ ಮಾತ್ರಕ್ಕೆ ಅಲ್ಲಿ ಬಂದು ಈ ರೀತಿಯಾದಂಥ ಯುದ್ಧ ನಡೆದಿರ್ತದೆ. ಇವತ್ತು ಅಮೇರಿಕಕ್ಕೆ ಹೋಗಲಿಲ್ಲ, ಅಲ್ಲಿಂದ ಜನ ಹೊಡೆದು ಒಂದಿಲ್ಲ ಒಂದು ದಿವಸ ಸಾಯಿಸೋರು ಅವನ್ನ. ಆತನ ಬಗ್ಗೆ ನಿಮಗೆ ಯಾಕೆ ಕರುಣೆ? ಏನು ನಿಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಅವನು ಆಯಾತುಲ್ಲಾ ಖೊಮೇನಿ. ಇರಾನಿನ ಹಡಗನ್ನು ಇವರು ರಕ್ಷಣೆ ಮಾಡಲಿಲ್ಲ ಅಂದರೆ ಇಡೀ ಜಗತ್ತಿನಲ್ಲಿರೋ ಸಮುದ್ರದ್ದು ಎಲ್ಲ ರಕ್ಷಣೆ ಜವಾಬ್ದಾರಿ ಭಾರತ ದೇಶದ್ದು, ನರೇಂದ್ರ ಮೋದಿ ಅವ್ರದ್ದು. ಇಂಟರ್ನ್ಯಾಷನಲ್ ವಾಟರ್ಸಲ್ಲಿ ಎಲ್ಲೇ ವಾರ್ಶಿಪ್ಗಳು ಬಂದರೂ ಇವರು ಸಹ ಅದನ್ನು ನೋಡಬೇಕು. ಅಲ್ಲ ರೀ, ಅದು ಬಂದಿರೋದು ಶ್ರೀಲಂಕಾ ಹತ್ತಿರ ಇರುವಂಥ 40 ನಾಟಿಕಲ್ ಮೈಲ್ ದೂರದಲ್ಲಿರುವಂಥ ಜಾಗಕ್ಕೆ. ಸ್ವತಃ ಇರಾನು ನಿನ್ನೆ ಭಾರತದ ಸಹಾಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ರೆಸ್ಕ್ಯೂ ಕಾರ್ಯಕ್ರಮದಲ್ಲಿ ಭಾರತ ಭಾಳ ದೊಡ್ಡ ಮಟ್ಟದ, ಇಂಡಿಯನ್ ನೇವಿ ಭಾಳ ದೊಡ್ಡ ಮಟ್ಟದ ಸಹಾಯ ಮಾಡಿದೆ. ನಮ್ಮ ಸೇಲರ್ಸ್ನ ಬದುಕುವಿಸುವಲ್ಲಿ ಮತ್ತು ನಮಗೆ ನೀಡುವಂಥ ನಿರಾಶ್ರಿತರಾದವರಿಗೆ ಆಶ್ರಯ ಕೊಡುವಲ್ಲಿ ಆ ಸಂದರ್ಭದಲ್ಲಿ ಸಹಾಯ ಮಾಡಿದ ಭಾರತಕ್ಕೆ ನಮ್ಮ ಕೃತಜ್ಞತೆಗಳು ಅಂತ ಇರಾನ್ ಸರ್ಕಾರ ಹೇಳಿದೆ. ಆದರೆ ನಮ್ಮ ಮಲ್ಲಿಕಾರ್ಜುನ ಮುತ್ಯಾಗ ವಿದೇಶಾಂಗ ನೀತಿ ಇಷ್ಟನೇ ಆಗೋದಿಲ್ಲ. ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಬೆಳಗ್ಗೆ ಎದ್ದು ಚಹಾ ಕುಡಿತಾ ಮಾತಾಡ್ತಾರಂತೆ. ಅಲ್ರಿ, ನರೇಂದ್ರ ಮೋದಿ ಮಾತೇ ಆಡಲ್ಲ, 4 ಸಲ ಫೋನ್ ಮಾಡಿದ್ರು ಎತ್ತಲಿಲ್ಲ ಅಂತ ಡೊನಾಲ್ಡ್ ಟ್ರಂಪೇ ಹೇಳಿದ್ದಾರೆ. ನೀವೇ ಹೇಳ್ತೀರಿ ಅಮೇರಿಕಾ ಜೊತೆ ನಿಮ್ಮ ಸಂಬಂಧ ಸರಿಯಿಲ್ಲ, ಅದಕ್ಕೆ ಟ್ರೇಡ್ ಡೀಲ್ ಆಗಿಲ್ಲ ಅಂತ ನಿಮ್ಮ ಯುವ ರಾಜಕುಮಾರ ರಾಹುಲ್ ಗಾಂಧಿ ಮಾತಾಡ್ತಾರೆ. ನೀವು ನೋಡಿದರೆ ಅವರಿಬ್ಬರು ಸ್ನೇಹಿತರು ಅಂತ ಹೇಳ್ತೀರಿ. ಇಷ್ಟೆಲ್ಲ ವಿಚಾರ ಯಾಕೆ ಬಂತೀಗ? ಎಲ್ಲರೂ ಯಾಕೆ ಈ ರೀತಿ ಅಗ್ರತಾ ಇದ್ದಾರೆ ಅಂದರೆ ಅದಕ್ಕೊಂದು ದೊಡ್ಡ ಕಾರಣ ಇದೆ. ಏನಂದರೆ ಈ ಯುದ್ಧದಿಂದ ಭಾರತದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮ ಆಗ್ತಾನೆ ಇಲ್ವಲ್ಲ. ಹೆಂಗಾದರೂ ಮಾಡಿ ಇದರಲ್ಲಿ ಭಾರತವನ್ನು ಸಿಕ್ಕಾಕ್ಸಿ ಭಾರತ ಇದರಲ್ಲಿ ಇನ್ನಿಲ್ಲದ ಹಾಗೆ ಹೈರಾಣು ಪರೇಶಾನ್ ಆಗಿಬಿಟ್ರೆ ನರೇಂದ್ರ ಮೋದಿಯವರ ಹೆಸರು ಹಾಳಾಗಿಬಿಡುತ್ತೆ. ನರೇಂದ್ರ ಮೋದಿಯವರು ವರ್ಚಸ್ಸು ಕುಗ್ಗಲಿಕ್ಕೆ ಏನಾದರೂ ಅವಕಾಶ ಸಿಗಬೇಕು. ದೇಶವನ್ನು ಬೇಕಾದರೂ ಒತ್ತೆ ಇಟ್ಬೋಣ, ದೇಶದ ಆರ್ಥಿಕತೆ ದಿವಾಳಿ ಆದರಾಗಲಿ, ದೇಶದ ಜನ ಬೀದಿಗೆ ಬರಲಿ, ಆದರೆ ನರೇಂದ್ರ ಮೋದಿಯವರು ವರ್ಚಸ್ಸಿರಬಾರ್ದು, ಹೊರಟು ಹೋಗಬೇಕು, ನಾವು ಅಧಿಕಾರಕ್ಕೆ ಬರಬೇಕು.
ಹಡಗು ಅಲ್ಲಿ ಮುಳುಗ್ತಾ ಇದ್ರು ಭಾರತ ದೇಶ ಅಲ್ಲ ರೀ, ಅವ್ರದ್ದು ಹಡಗು ಹೊಡೆದವ್ರು, ಅವರು ಹೊಡಿಸಿಕೊಂಡವ್ರು. ಇವರು ಕಾರ್ಯಕ್ರಮಕ್ಕೆ ಬಂದಿದ್ರು, ವಾಪಸ್ ಹೋಗುವಾಗ ದಾರಿನಲ್ಲಿ ಹೊಡೆದಿದ್ದಾರೆ. ಅವರು ಒಟ್ಟು 43 ಹಡಗು ಹೊಡೆದಿದ್ದಾರಪ್ಪ. ಅಮೇರಿಕ, ಇಸ್ರೇಲ್ ಸೇನೆಯವರು, ಇರಾನಿನ 43. ಒಂದು ಮಾತ್ರ ವಿಶಾಖಪಟ್ಟಣದಿಂದ ಹೋಗುವಾಗ ಆಗಿರೋದು. ಅದು ಎಷ್ಟು ದಿವಸದ ಮೇಲೆ? 8 ದಿವಸದ ಮೇಲೆ. 28ನೇ ತಾರೀಕು ಯುದ್ಧ ಆಗಿದೆ, 25 ಕಾರ್ಯಕ್ರಮ ಮಿಲನ್ 26 ಮುಗಿದೋಗಿದೆ ವಿಶಾಖಪಟ್ಟಣದ. ನಮಗೂ ಅದಕ್ಕೆ ಏನು ಸಂಬಂಧ? ನೀವು ಹಡಗನ್ನು ಉಳಿಸ್ಲಿಲ್ಲ. ಸಾಬ್ರ ಹಡಗು ಅಂದ ತಕ್ಷಣ ಉಳಿಸ್ಬೇಕು ಇವ್ರಿಗೆ. ಎಂಥ ವಿಚಿತ್ರ ಸನ್ನಿವೇಶದಲ್ಲಿ ನಾವಿದ್ದೀವಿ ಅಂದರೆ, ಈ ದೇಶದ ವಿಪಕ್ಷದವರು ಈ ದೇಶದ ವಿರುದ್ಧವೇ ಷಡ್ಯಂತ್ರ ಮಾಡುವಂಥ ಹೇಳಿಕೆ ಕೊಡ್ತಾರೆ. ಈ ದೇಶದ ಹೇಗಾದರೂ ಮಾಡಿ ಈ ದೇಶದ ಮೇಲೆ ಯುದ್ಧ ನಡಿಬೇಕು, ಈ ದೇಶದ ಮೇಲೆ ಯುದ್ಧ ನಡೆದು ಈ ದೇಶ ದಿವಾಳಿಯಾಗಬೇಕು, ದಿವಾಳಿಯಾಗಿದ್ದನ್ನು ನಾವು ಕಣ್ಣಾರೆ ನೋಡಬೇಕು ಅನ್ನುವ ಪರೋಕ್ಷವಾದ ಇವರ ಅಂತರ್ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳ್ತದೆ. ನಾವು ಅಮಾಯಕರಿರಬಹುದು, ಆದರೆ ಮೂರ್ಖರಲ್ಲ. ಅಮಾಯಕತೆ ಬೇರೆ, ಮೂರ್ಖತನ ಬೇರೆ, ಸಜ್ಜನಿಕೆ ಬೇರೆ. ಈ ರೀತಿಯಾದಂಥ ಮೂರ್ಖ ಶಿಖಾಮಣಿ ಥರ ಆಲೋಚನೆ ಮಾಡೋದು ಬೇರೆ. ಮಲ್ಲಿಕಾರ್ಜುನ ಮುತ್ತೆಗೆ ಇದು ಗೊತ್ತಾಗೋದಿಲ್ಲ. ಏನು ತಿಳ್ಕೊಂಡಿದ್ದಾರೆ ಅಂದರೆ, ಚಿತ್ತಾಪುರದಲ್ಲಿ ಏನು ಮಾಡಿದ್ರು ಮಾತಾಡಿದ್ರು ನಡೆದು ಹೋಗುತ್ತೆ ಅಂತ. ಈತನ ಮಗ ಒಬ್ಬ ಇದ್ದಾನೆ. ಎಂಥ ಅವಿವೇಕಿ ಅಂದರೆ, ನಿನ್ನೆ ಮ್ಯಾಚ್ ಆಯಿತು ಇಂಡಿಯಾ ನ್ಯೂಜಿಲೆಂಡ್. ಇಂಡಿಯಾ ಗೆದ್ದು ಯಾರಾದರೂ ಸಂಭ್ರಮ ಪಡಬೇಕಾದಂಥ ವಿಚಾರ. ಕ್ರಿಕೆಟ್ ಇರಲಿ, ಯುದ್ಧ ಇರಲಿ, ಯಾವುದೇ ಇರಲಿ, ದೇಶ ಮುಂದೆ ಹೋಗಿದೆ ಅಂದ್ರೆ ಅದ್ರ ನಮ್ಮ ಕೈ ಜೋಡಿಸೋರು ಮಮ ಅನ್ನೋರೇ, ನಾವು ಬಿಡಂಗಿಲ್ಲ ಯಾರೇ ಇರಲದು. ಈತ ಹೇಳ್ತಾರೆ ನರೇಂದ್ರ ಮೋದಿಗೆ ಅಲ್ಲಿ ಹೋಗ್ಬೇಡ ಅಂಥೇಳಿ, ಅವ್ರು ಹೋದರೆ ಸೋತು ಹೋಗ್ಬಿಡ್ತಾರಂತೆ ಕ್ರಿಕೆಟಲ್ಲಿ ಭಾರತ ದೇಶ. ಅಂದರೆ ಯಾವ ರೀತಿಯಾದಂಥ ಕುತ್ಸಿತ ಮನಸ್ಸು ನೋಡಿ. ಇದೇ ರೀತಿ ರಾಹುಲ್ ಗಾಂಧಿ ಕಳೆದ ವರ್ಷ ಶುರು ಮಾಡಿದ್ರು, 2 ವರ್ಷದಿಂದ 1.5 ವರ್ಷದಿಂದ. ಏನು ಗೊತ್ತಾ? ಪನೌತಿ ಅಂತ. ಅಂದರೆ ನತದೃಷ್ಟ, ದೃಷ್ಟಿಹೀನ, ಇದು ಅದೃಷ್ಟಹೀನ ಅಂತ. ಇವರೆಲ್ಲಿ ಹೋಗ್ತಾರೆ ಅಲ್ಲಿ ಕೆಲಸ ಆಗಲ್ಲ. ಒಂದು ಏನಾದರೂ ನಿಮ್ಮ ಮೇಲೆ ಒಂದು ಗೂಬೆ ಕೂರಿಸ್ಬೇಕು. ಏನಂತ ಗೂಬೆ ಕೂರಿಸೋದು? ಅಲ್ಲಿ ಮಂಗಲ್ಯಾನ ಹೋದರು, ಅಲ್ಲಿ ಇದಕ್ಕೆ ಹೋದರು, ಅಲ್ಲಿ ಅದು ಯಶಸ್ವಿ ಆಗಲಿಲ್ಲ ಉಡಾವಣೆ. ಇಲ್ಲಿ ಬಂದರು, ಇಲ್ಲಿ ಕ್ರಿಕೆಟ್ ಕಳೆದ ಬಾರಿ ಆಡುವಾಗ ಆಚೆ ಸಲ ಸೋತು ಹೋದರು. ಅದಕ್ಕೆ ನರೇಂದ್ರ ಮೋದಿ ಅಲ್ಲಿದ್ದರೆ ಸೋಲ್ತಾರೆ ಅಂತ. ಎಂಥ ಕೆಟ್ಟ ಮನಸ್ಥಿತಿಯ ಜನ ಇವರು ಅಂದರೆ, ಇಂಥವರು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮಂತ್ರಿಯಾಗಿದ್ದು ಮಾತಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಲ್ಲ, ನಾವು ಏನು ಮಾಡ್ಕೋಬೇಕು ನಮ್ಮನ್ನು ನನಗೆ ಅರ್ಥ ಆಗ್ತಾ ಇಲ್ಲ. ಆ ಕಡೆ ರಾಹುಲ್ ಗಾಂಧಿ ಯುದ್ಧ ಶುರುವಾದ ದಿವಸದಿಂದ ಅವ್ರ ಚಡಪಟಿಕೆ ಶುರುವಾಗ್ಬಿಟ್ಟಿದೆ. ಭಾರತ ಏನು ಮಾಡ್ತಾ ಇಲ್ಲ, ಭಾರತ ತನ್ನ ಸ್ಟ್ಯಾಂಡ್ ಹೇಳ್ತಾ ಇಲ್ಲ. ಸೋನಿಯಾ ಗಾಂಧಿ ಲೇಖನವನ್ನು ಬರಲಿಕ್ಕೆ ಶುರು ಮಾಡಿಬಿಟ್ರು, ಭಾರತದ ಮೌನವನ್ನು ನಾವು ಸಹಿಸುವುದಿಲ್ಲ ಅಂತ. ಅಲ್ಲ ರೀ, ಮೌನವಾಗಿರುವುದು ಕೂಡ ಒಂದು ನಿರ್ಧಾರವೇ. ಎಷ್ಟೋ ಸಂದರ್ಭದಲ್ಲಿ ಮನುಷ್ಯ ಮಾತನಾಡದೇ ಇದ್ದರೆ ಅದರಿಂದ 1000 ಪಾಲು ಲಾಭಗಳಾಗ್ತವೆ. ನೋಡಿ, ಇಲ್ಲಿರುವಂಥ ಎಲ್ಲ ರಾಷ್ಟ್ರಗಳು ನಮ್ಮ ಜೊತೆ ಚೆನ್ನಾಗಿರುವಂಥ ರಾಷ್ಟ್ರಗಳು. ಈ ಕಡೆ ಸೌದಿ ಅರೇಬಿಯಾ, ಮೊಹಮ್ಮದ್ ಬಿನ್ ಸಲ್ಮಾನ್ ನರೇಂದ್ರ ಮೋದಿ ಅವ್ರನ್ನ ಆಲಂಗಿಸಿಕೊಳ್ತಾರೆ. ಈ ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸು ಅತ್ಯುನ್ನತವಾದಂಥ ಗೌರವವನ್ನು ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ನೀವು ಯಾವ ದೇವಸ್ಥಾನ ಬೇಕಾದ್ರೂ ನಮ್ಮ ದೇಶದಲ್ಲಿ ಕಟ್ಕೊಳ್ಳಿ ಅಂತ. ಆ ಕಡೆ ಹೋದರೆ ಇರಾನು ನಮಗೆ ದಾರಿ ಬಿಟ್ಟು ಕೊಟ್ಟಿದೆ, ಸ್ಟೇಟ್ ಆಫ್ ಹಾರ್ಮೋಸ್ ಮೂಲಕ ಹೋಗಿ ಏನು ಬೇಕಾದ್ರು ತಗೊಂಡು. ಆ ಕಡೆ ಹೋದರೆ ರಷ್ಯಾ, ಮಜಾ ನೋಡಿ. ಮೊನ್ನೆ ರಷ್ಯಾ ಇದೇನೋ ಅಲ್ಲಿಯ ಫೈನಾನ್ಸ್ ಟ್ರೆಜರಿ ಸೆಕ್ರೆಟರಿ ಅಂತಾರೆ ಅಲ್ಲಿ, ಫೈನಾನ್ಸ್ ಮಿನಿಸ್ಟರ್ಗೆ ಆತ 1 ತಿಂಗಳ ಪರವಾನಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ. ನನ್ನ ನಗು ಬಂದದ್ದು ಅದೇ. ಪರವಾನಿಗೆ ಕೊಡಲಿಕ್ಕೆ ಇವನು ಯಾವನ್ರಿ? ಅವ್ನು ಹೇಳ್ಕೊಳ್ಳಿ, ನಾವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ. ಅವ್ನು ಪರವಾನಿಗೆ ಕೊಟ್ಟರು ಕೊಡದೇ ಇದ್ದರು, ನಾವು ಯುದ್ಧ ಶುರುವಾದಾಗಿಂದ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾಯಿದ್ದೀವಿ. ಇವರೇನು ಟ್ಯಾರಿಫ್ ಹಾಕ್ತೀವಿ ಆ ಟ್ಯಾರಿಫನ್ನೇ ಈಗ ಸುಪ್ರೀಂ ಕೋರ್ಟು ರದ್ದು ಮಾಡಿ ಬಿಸಾಕಿದೆ, ಅಮೇರಿಕೆಯ ಸುಪ್ರೀಂ ಕೋರ್ಟು. ಅಷ್ಟೇ ಅಲ್ಲ, ಅಲ್ಲಿ ಇನ್ನೊಂದು ಕೋರ್ಟ್ನಲ್ಲಿ ಈ ದುಡ್ಡನ್ನು ವಾಪಸ್ ಕೊಡಬೇಕು ಅಂತ ಮೊನ್ನೆ ಆರ್ಡರ್ ಆಗಿದೆ. ಅದ್ರ ಬಗ್ಗೆ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು. ಯಾರ್ಯಾರ ಕಡೆ ಎಷ್ಟೆಷ್ಟು ಟ್ಯಾರಿಫ್ ವಸೂಲಿ ಮಾಡಿರಿ ಅದು ವಾಪಸ್ ಕೊಡಬೇಕು ನೀವು ಅಂತೇಳಿ. ಆಯಿತಾ? ನೀವು ರಷ್ಯಾದಿಂದ ನಾವು ಆಯಿಲ್ ಖರೀದಿ ಮಾಡಿದ್ದೀವೋ ಮಾಡಿಲ್ವೋ ಅಂತ ನೀವು ಯಾರನ್ನೂ ಕೇಳಬೇಕಾಗಿಲ್ಲ ರೀ. ಇವತ್ತು ಗೂಗಲ್ ಅನ್ನೋದು ಇದೆಯಲ್ಲ, ಯಾರು ಸುಳ್ಳು ಹೇಳಿದ್ರು ಸಿಕ್ಕಾಕ್ಕೋತಾರೆ ಅದರಲ್ಲಿ. ಈ ರಾಜಕಾರಣಿಗಳು ಮಾತ್ರ ಸುಳ್ಳು ಹೇಳಿ ಸಿಕ್ಕಾಕ್ಕೋತೀವಿ ಅಂತ ಗೊತ್ತಿದ್ರು ಸುಳ್ಳು ಹೇಳ್ತಾರೆ. ಅದರಲ್ಲಿ ಒಂದು ಕಮಾಡಿಟಿ ಮಾರ್ಕೆಟ್ ಅನಾಲಿಟಿಕ್ಸ್ ಫಾರ್ಮ್ ಒಂದು ಇದೆ, ಕೆಪ್ಲರ್ ಅಂತ ಅದರ ಹೆಸರು. ನೀವು ಕೆಪ್ಲರ್ಗೆ ಹೋಗಿ ಯಾವ ದೇಶದಿಂದ ಎಷ್ಟು ಆಯಿಲ್ ಖರೀದಿ ಮಾಡಿದೆ ಅಂತ ನೀವು ಡಾಟಾ ತೆಗೆದ್ರೆ ಕರೆಕ್ಟಾಗಿ ನಿಮಗೆ ಅಂಕಿಅಂಶಗಳು ಸಿಗ್ತಾವೆ. ನನ್ನ ಹತ್ರ ಇರೋ ಅಂಕಿಅಂಶದ ಪ್ರಕಾರ ಕಳೆದ ತಿಂಗಳವರೆಗೂ ನೋಡೋಣ. ಕಳೆದ ತಿಂಗಳು ನಾವು ರಷ್ಯಾದಿಂದ ಖರೀದಿ ಮಾಡಿದವೋ ಇಲ್ವೋ. ಇವರೇನು ಹೇಳ್ತಾ ಇದ್ದಾರೆ? ಟ್ರೇಡ್ ಡೀಲ್ ಸಂದರ್ಭದಲ್ಲಿ ಭಾರತದ ವಿರುದ್ಧ ದಿಗ್ಬಂಧನ ಹಾಕಿದ್ದಾರೆ, ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದಿಲ್ಲ ಅಂತ ನರೇಂದ್ರ ಮೋದಿ ಅವರು ಒಪ್ಕೊಂಡಿರೋದ್ರಿಂದ
ಅಮೇರಿಕಾ ಟ್ರೇಡ್ ಡೀಲ್ಗೆ ಸಹಿ ಹಾಕ್ತಾ ಇದೆ, ಅವರು ನಮ್ಮನ್ನು ನಿಷೇಧಿಸಿದ್ದಾರೆ, ಅವ್ರು ಹೇಳ್ದಂಗೆ ಭಾರತ ಕೇಳ್ತಾ ಇದೆ, ನರೇಂದ್ರ ಮೋದಿ ಸರೆಂಡರ್ ಆಗ್ತಾ ಇದ್ದಾರೆ ಅಂತೆಲ್ಲ ಭಾಷಣ ಮಾಡಿದಾರಲ್ಲಪ್ಪ. ಈಗ ನೋಡಿ, ಫೆಬ್ರವರಿಯಲ್ಲಿ 1.064 ಮಿಲಿಯನ್ ಬ್ಯಾರಲ್ ಪರ್ ಡೇ, 1 ಮಿಲಿಯನ್ ಅಂತ ಇಟ್ಕೊಳ್ಳಿ, 0.064 ದಶಮಾಂಶ ಈ ಕಡೆ ಬಿಟ್ಬಿಡ್ರಿ. 1 ಮಿಲಿಯನ್ ಬ್ಯಾರಲ್ನಷ್ಟು ರಷ್ಯಾದಿಂದ ಆಯಿಲನ್ನು ಈಗ ನಾವು ಖರೀದಿ ಮಾಡ್ತಾನೆ ಇದ್ದೀವಿ, ನಿಲ್ಲಿಸೇ ಇಲ್ಲ. ರಾಹುಲ್ ಗಾಂಧಿ ಭಾಷಣ ಕೇಳಿ, ಟ್ರಂಪ್ರ ಮಾತು ಕೇಳಿ, ರಷ್ಯಾದಿಂದ ಆಯಿಲ್ ಖರೀದಿ ನಿಲ್ಲಿಸಿಬಿಟ್ಟಿದ್ದಾರೆ. ಈಗ ಟ್ರಂಪ್ ಅನುಮತಿ ಕೊಟ್ಟರು, ಆದ್ದರಿಂದ ಖರೀದಿ ಮಾಡ್ತಾರೆ. ಟ್ರಂಪ್ ಹೇಳಿದ್ದಕ್ಕೆ ಖರೀದಿ ಮಾಡೋದಿಲ್ಲ, ಟ್ರಂಪ್ ಬೇಡ ಅಂದರೆ ಬಿಡೋದು ಇಲ್ಲ. ಭಾರತ ದೇಶ ಅದರ ಅಗತ್ಯತೆ ಏನಿದೆ ಅದರ ಪ್ರಕಾರ ಖರೀದಿ ಮಾಡ್ತದೆ. ಮುಂಚೆ ಕಡಿಮೆ ಖರೀದಿ ಮಾಡ್ತಿದ್ವಿ, ಈಗ ಜಾಸ್ತಿ ಖರೀದಿ ಮಾಡ್ತಾ ಇದ್ದಾರೆ. ಮುಂಚೆ 0.2% ನಾವು ಖರೀದಿ ಮಾಡ್ತಿದ್ವಿ. ಬೇರೆ ಕಡೆ ಉಳಿದ ಕಡೆಯಿಂದ ಗಲ್ಫ್ ರಾಷ್ಟ್ರದಿಂದ 50% ತೊಗೋತಿದ್ವಿ, ಬೇರೆ ಬೇರೆ ಕಡೆಯಿಂದ ಖರೀದಿ. ಈಗ 40% ರಷ್ಯಾದಿಂದನೇ ಖರೀದಿ ಮಾಡ್ತಾ ಇದ್ದೀವಿ. ಈಗೆಲ್ಲ ಏನು ಹೇಳ್ತಾ ಇದ್ದಾರೆ, ರಷ್ಯಾ ಈಗ ರೇಟ್ ಜಾಸ್ತಿ ಮಾಡಿಬಿಟ್ಟಿದೆ, ಯಾವಾಗ ಡಿಸ್ಕೌಂಟ್ ಕೊಟ್ಟಿದ್ರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು. ಈಗ ಅವರು ಡಿಕ್ಟೇಟ್ ಮಾಡ್ತಾರೆ, ಡಿಮ್ಯಾಂಡ್ ಇದೆ ಡಿಕ್ಟೇಟ್ ಮಾಡ್ತಾರೆ, ವ್ಯಾಪಾರ ಕೊಡಬೇಕು. ಆದರೆ ರಷ್ಯಾ ನಮಗೆ ಮಾಡಿದ ಸಹಾಯ ನೋಡಿ, ಇವರೇನು ಹೇಳಿದ್ರಲ್ಲ, ನಾವು ನಿಮಗೆ ಅನುಮತಿ ಕೊಡ್ತಾ ಇದ್ದೀವಿ. ಅನುಮತಿ ಕೊಡೋಕ್ಕಿಂತ ಮುಂಚೆ ಫಾರ್ ಈಸ್ಟ್ಗೆ ಹೋಗ್ತಾ ಇದ್ದಂಥ ಆಯಿಲ್ ವೆಸಲ್ಗಳನ್ನ ಭಾರತಕ್ಕೆ ರವಾನೆ ಮಾಡಲಿಕ್ಕೆ ಇದ್ದಕ್ಕಿದ್ದಾಗೆ ಆರ್ಡರ್ ಮಾಡ್ತಾರೆ ರಷ್ಯಾ. ಒಂದು ಇಂಡೋನೇಷ್ಯಾಗೆ ಹೋಗ್ತಾ ಇದ್ದಂಥ ಶಿಪ್ಪು, ಮತ್ತೊಂದು ಸಿಂಗಾಪುರ್ಗೆ ಹೋಗ್ತಾ ಇತ್ತು. ಯಾವಾಗ ಈ ರೀತಿಯಾದಂಥ ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶುರುವಾಯಿತೋ, ಯಾವಾಗ ಭಾರತಕ್ಕೆ ತತ್ವಾರ ಆಗತ್ತೆ ಅಂತ ಗೊತ್ತಾಯಿತೋ, ತಕ್ಷಣದಲ್ಲಿ ಅಲ್ಲಿಂದ ವೆಸಲ್ಗಳನ್ನು ಭಾರತಕ್ಕೆ ರೀಡೈರೆಕ್ಟ್ ಮಾಡ್ತೀವಿ. ಆ ಕಡೆ ಹೋಗ್ತಾ ಇರುವಂಥದ್ದು ಭಾರತದ ಕಡೆ ಕಳಿಸ್ಲಿಕ್ಕೆ ಶುರು ಮಾಡ್ತೀವಿ. ಇದನ್ನು ಭಾರತದ ವಿದೇಶಾಂಗ ನೀತಿ ಚೆನ್ನಾಗಿಲ್ಲ ಅಂತ ಈ ಮಲ್ಲಿಕಾರ್ಜುನ ಮುತ್ಯ ಹೇಳಿದರೆ ನಾವು ಕೇಳೋಕ್ಕಾಗತ್ತನ್ರಿ ಇದನ್ನ. ಏಕೆಂದರೆ ಕಣ್ಣೆದುರಿಗೆ ಅಂಕಿಅಂಶಗಳಿದ್ದಾವೆ, ಕಣ್ಣೆದುರುಗಡೆ ಡಾಟಾ ಇದೆ, ಕಣ್ಣೆದುರುಗಡೆ ಅದ್ರ ಬಗ್ಗೆ ಸುದ್ದಿಗಳಿದ್ದಾವೆ, ಅವೆಲ್ಲ ನಿಖರವಾಗಿರುವಂಥದ್ದು. ಆದರೆ ಇವರು ಭಾರತದ ಮೇಲೆ ಹೇಗಾದರೂ ಮಾಡಿ ಗೂಬೆ ಕೂರಿಸ್ಬೇಕು ಅಂತ. ಸಮಸ್ಯೆ ಬೇರೆ ಏನೂ ಇಲ್ಲ ಇಲ್ಲಿ. ಏನಂದರೆ ನರೇಂದ್ರ ಮೋದಿಯವರ ಇಮೇಜನ್ನು ಹಾಳು ಮಾಡಬೇಕು, ಅದನ್ನು ಎಟ್ ಎನಿ ಕಾಸ್ಟ್, ಅಂದರೆ ಭಾರತವನ್ನು ದಿವಾಳಿ ಮಾಡಿ ಆದರೂ ನರೇಂದ್ರ ಮೋದಿ ಹೆಸರು ಹಾಳಾಗಬೇಕು ಅನ್ನುವಂಥ ಹಠಕ್ಕೆ ಈ ಮಲ್ಲಿಕಾರ್ಜುನ ಮುತ್ಯ, ರಾಹುಲ್ ಗಾಂಧಿ, ಆಮೇಲೆ ಆತನ ಮಗ ಪ್ರಿಯಾಂಕ್ ಖರ್ಗೆ ಇವರೆಲ್ಲ ನಿಂತಿದ್ದಾರೆ. ಸಫಲರಾಗೋದಿಲ್ಲ ಅನ್ನೋದು ನಮಗೆ ದಶಕಗಳಿಂದ ಗೊತ್ತಿದೆ. ಆದರೆ ಈ ರೀತಿಯ ಪ್ರೊಪಗ್ಯಾಂಡ ಮಾಡ್ತಾರಲ್ಲ, ಆದ್ದರಿಂದ ಎಚ್ಚರಿಸಲಿಕ್ಕಾಗಿ ಈ ಸಂಚಿಕೆ ಮಾಡೋದು. ಏನು ನಮ್ಮಲ್ಲಿ ಭಾಳ ಜನ ಏನಂತಾರೆ ಗೊತ್ತಾ, ಉದಾಸೀನ ಮಾಡಿ, ಅವ್ರ ಬಗ್ಗೆ ಮಾತಾಡಬೇಡಿ, ಕಡೆಗಣಿಸಿ ಅಂತ. ನೋಡಿ, ಯಾವತ್ತೂ ದುರ್ಯೋಧನ ದುಶ್ಯಾಸನರನ್ನು ಉದಾಸೀನ ಮಾಡಬಾರ್ದು. ಸಂಹಾರಗಳಾಗಬೇಕು, ಧರ್ಮರಕ್ಷಣೆ ಆಗಬೇಕು ಅಂದರೆ ಯುದ್ಧಗಳಾಗಬೇಕು, ಯುದ್ಧ ಧರ್ಮಕ್ಕೋಸ್ಕರ ಆಗಬೇಕು, ಸಂಹಾರಗಳಾಗಬೇಕು. ಆ ಸಂಹಾರಕ್ಕೆ ಬೇಕಾದಂಥ ಪ್ರೊಪಗ್ಯಾಂಡವನ್ನು ನಾವು ಮಾಡಲೇಬೇಕು. ಮಾಡದೆ ಹೋದರೆ ಇವರು ದುಶ್ಯಾಸನ ದುರ್ಯೋಧನ ಅಂತ ಅಮಾಯಕ ಜನರಿಗೆ ಗೊತ್ತೇ ಆಗೋದಿಲ್ಲ. ಅವ್ರ ರಾಜ್ಯದಲ್ಲಿರುವಂಥ ಪ್ರಜೆಗಳು ತಲೆ ಮೇಲೆ ಟೋಪಿ ಹಾಕ್ಕೊಂಡು ಹಿಂಗೆ ಕೂತಿರ್ತೀವಿ ನಾವು. ಹಂಗೆ ಆಗಬೇಕಾ ಹೇಳಿ, ಮಾತಾಡೋದನ್ನು ನಿಲ್ಲಿಸ್ಬಿಡೋಣ. ಹಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೊಳಗಿನ ರಕ್ತ ಕುದೀತಾ ಇರುತ್ತೆ ರೀ. ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಚಹಾ ಕುಡಿತಾರೆ ಅಂತ ಈತ ಸುಳ್ಳು ಹೇಳಿದರೆ ನಾನು ಇಲ್ಲಿ ಕೂತ್ಕೊಂಡು ಚಾನಲ್ ನಡೆಸೋನು ಸುಮ್ಮನೆ ಕೂತ್ಕೊಂಡ್ಬಿಡ್ಲ? ನೀವೇ ಹೇಳಿ ನೋಡೋಣ. ನಮಸ್ಕಾರ.